ಭಟ್ಕಳದಲ್ಲಿ ನಡೆಯುತ್ತಿರುವ ಅಲ್ಪ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಸಚಿವರು ತಂದಿರುವ ಕೆಲಸವಲ್ಲ, ಬದಲಾಗಿ ಅದು ಈ ಹಿಂದಿನ ಶಾಸಕ ಸುನಿಲ್ ನಾಯಕ್ ಮಂಜೂರು ಮಾಡಿಸಿಕೊಂಡು ಬಂದ ಕೆಲಸಗಳಾಗಿವೆ. ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿವೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದರು. ಭಟ್ಕಳದ ಶ್ರೀ ತಿರುಮಲ ವೆಂಕಟರಮಣ ಸಭಾಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಟ್ಕಳ ಮಂಡಳದ ವತಿಯಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಯಾವ ಪರಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದರೆ, ಮೂಢ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಪತ್ನಿಗೆ ಹಾಗೂ ತಮ್ಮ ಆಪ್ತರಿಗೆ ಕಾನೂನು ಬಾಹಿರವಾಗಿ ನಿವೇಶನ ಕೊಡಿಸಿದ್ದಾರೆ. ವಾಲ್ಮೀಕಿ ಹಗರಣದ ಮೂಲಕ ರು 189 ಕೋಟಿ ಆಂಧ್ರ ಹಾಗೂ ತೆಲಂಗಾಣದ ಕಂಡವರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಇದನ್ನ ನೋಡಿದ್ರೆ ಈ ಸರ್ಕಾರ ಭ್ರಷ್ಟಾಚಾರವನ್ನ ಅಧಿಕೃತಗೊಳಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಅನುಮಾನ ಹುಟ್ಟುತ್ತದೆ ಎಂದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಳೆದ ಒಂದೇ ವರ್ಷದಲ್ಲಿ ಆಡಳಿತದಲ್ಲಿ ಒಂದು ಭ್ರಮ ನಿರಸನವನ್ನು ಮಾಡಿದೆ. ಜನರಿಗೆ ಒಂದು ಆಕ್ರೋಶ ನಿರ್ಮಾಣ ಆಗುವಂತೆ ಮಾಡಿದೆ. ಜನ ಯಾಕಾದ್ರೂ ನಾವು ಈ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿದ್ರು ಅಂತ ಹಿಡಿಶಾಪ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ರೀತಿಯಲ್ಲಿ ರಾಜ್ಯದ ಆಡಳಿತ ನಡೀತಾ ಇದೆ. ನಾನು ನೀವು ಯೋಚನೆ ಮಾಡೋಣ, ಕಳೆದ ಈ ಒಂದು ವರ್ಷದಲ್ಲಿ ಈ ಆಡಳಿತ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವುದನ್ನು ಕಾಣ್ತಾ ಇದ್ದೇವೆ. ಅದೇ ಯಾವ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಅಂದ್ರೆ ಮೂಢ ಹಗರಣ ನೋಡಿದ್ವಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಹೆಂಡತಿಗೆ ತಮ್ಮ ಆಪ್ತರಿಷ್ಟರಿಗೆಲ್ಲ ಹೇಗೆ ಸೈಟ್ ಕೊಡಿಸಿದ್ರು ಕಾನೂನು ಬಾಹಿರವಾಗಿ ಅಂತ. ಅದೇ ಸರ್ಕಾರದ್ದೇ ವಾಲ್ಮೀಕಿ ನಿಗಮ 187 ಕೋಟಿ ರೂಪಾಯಿ ಸರ್ಕಾರದ ಅಕೌಂಟ್ ಇಂದ ಆಂಧ್ರಕ್ಕೆ ತೆಲಂಗಾಣಕ್ಕೆ ಯಾರ್ಯಾರು ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಭಟ್ಕಳ ಮಂಡಳದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯಕ್, ಮಾಜಿ ಶಾಸಕ ಸುನೀಲ್ ಬಿನಾಯಕ್, ಶಿವಾನಂದ್ ನಾಯಕ್, ಗೋವಿಂದ ನಾಯಕ್, ಈಶ್ವರ್ ನಾಯಕ್, ಶ್ರೀಕಾಂತ್ ನಾಯಕ್ ಸೇರಿದಂತೆ ಮತ್ತಿತರರಿದ್ದರು. ವರದಿ ಲೋಕೇಶ್ ನಾಯಕ್, ವಿಎಲ್ಸಿ ನ್ಯೂಸ್, ಭಟ್ಕಳ. ಗ್ರಾಮಾಂತರ